ಎಲ್ಲ ಸಮಾಜದ SSK ಸಮಾಜದ ಗುರಿಯರೇ, ಮಾತೆಯರೇ, ಯುವ ಮಿತ್ರರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹನುಮಂತ ಚಂದ್ರಕಾಂತ ನಿರಂಜನ್ ಅಂತ. ಇವತ್ತು 18ನೇ ತಾರೀಕು 18 ಮೆಟ್ಟಿಲುಗಳ ಎದುರುಗಡೆ ನಿಂತ್ಕೊಂಡು ಪವಿತ್ರವಾದಂಥ ಅಯ್ಯಪ್ಪನ ಇರುಮಡಿ ಹಾಗೂ ಕೊರಳಲ್ಲಿ ಮಾಲೆಯನ್ನು ಧರಿಸಿಕೊಂಡು ಒಂದು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾಜದ ಧರ್ಮದರ್ಶಿ ಅಂದ್ಕೊಂಡವರು ಸಮಾಜದ ಅಧ್ಯಕ್ಷರು ನಿನ್ನೆ ಒಂದೇನೋ ಸ್ಪಷ್ಟೀಕರಣ ಕೊಟ್ಟಿದ್ದು ವಿಡಿಯೋ ನೋಡಿದೆ. ಮಾನ್ಯ ಸತೀಶ್ ಮಿರಾಡಿ ಅವರೇ, ದಯವಿಟ್ಟು ನಾವು ಏನೇ ಆಪಾದನೆ ಮಾಡಬೇಕಾದಕ್ಕೆ ಒಂದು ಆಧಾರ ಅನ್ನೋದು ಬೇಕು. ನಿರಾಧಾರವಾದಂಥ ಆಪಾದನೆ ಮಾಡಿದ್ದು ಅದನ್ನ ಅಯ್ಯಪ್ಪನೇ ನಿಮಗೆ ನೋಡ್ಕೋತಾನೆ. ಅಯ್ಯಪ್ಪನ ಎದುರುಗಡೆ ಪ್ರಮಾಣ ಮಾಡಿ ಹೇಳ್ತೀನಿ, SSK ಸಮಾಜ ಚಿಂತನ ಮಂಥನ ಸಮಿತಿಯಿಂದ ನಾವು ಒಂದು ಪೈಸೆಯ ಯಾವುದೇ ರೀತಿಯ ಅವ್ಯವಹಾರವನ್ನು ಮಾಡಿಲ್ಲ. ಜನರ ದೇಣಿಗೆ ಬಂದಿದ್ದನ್ನ ಅದು ಕೋವಿಡ್ ಅಲ್ಲಿ ಒಂದು ದವಸ ಧಾನ್ಯ ಹಂಚಿದ್ದಾಗಿರಬೇಕು, ತರಕಾರಿ ಹಂಚಿದ್ದಾಗಿರಬಹುದು, ಗರುಡ ಪುರಾಣ ಹೇಳಿದ್ದಾಗಿರಬಹುದು, ಹಾಗೂ ಗೋತ್ರಾವಳಿಯ ವಿಷಯವಾಗಿ ಜಾಗೃತಿ ಮೂಡಿಸುವಂತ ಕಾರ್ಯ ಆಗಿರಬಹುದು. ಪ್ರತಿಯೊಂದು ಕಾರ್ಯದಲ್ಲೂ ಜನರು ಏನು ದೇಣಿಗೆ ಕೊಟ್ಟಿದ್ರು ಅದಕ್ಕೆ ನನ್ನ ಕಿಸೆಯಿಂದ, ನನ್ನ ಮನೆಯಿಂದ ಹೆಚ್ಚಿನ ದುಡ್ಡನ್ನು ಹಾಕಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನೀವು ಕೇಂದ್ರ ಪಂಚಾಯತಿಯಿಂದ ಯಾವುದೂ ಹಾಲನ್ನು ನಮ್ಗೆ ಉಚಿತವಾಗಿ ಕೊಟ್ಟಿಲ್ಲ. ಕಾರಣ ಚಿಂತನ ಮಂಥನ ಸಮಿತಿಯಿಂದ ನಾವು ಚುನಾವಣೆ ಮಾಡ್ರಿ ಅಂದಾಗ ನಿಮಗೆ ಒಂಥರ ಏನೋ ಆಗಿತ್ತು ಅವಾಗ. ಈಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ರಾಜೀನಾಮೆ ಕೊಡಿ. ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ರೆ ಮಹಾಸಭೆಯನ್ನು ಮಾಡೋಣ, ಚುನಾವಣೆಗೆ ನಿಲ್ಲಿ. ನಿಮಗೆ ಏನು ಸಮಾಜ ಸೇವೆ ಮಾಡಿದ್ದೀರ ಅಂತ ಹೇಳ್ತಾ ಇದ್ದೀರಲ್ಲ, ಆ ಸಮಾಜ ಸೇವೆ ನೀವು ಮಾಡಿದ್ದೀರಿ, ನೀವು ಗೆದ್ದು ಬರ್ತೀರಿ. ನೀವು ನಿಂತಿದ್ದೆ ಖರೆ ಆದ್ರೆ ನಾನು ನಿಂದಿರ್ತೇನೆ ನಿಮ್ಮ ಎದುರುಗಡೆ. ಸಮಾಜ ಯಾರಿಗೆ ಆರಿಸ್ಕೊಂಡು ಬರ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೋಡೋಣ. ಅದನ್ನು ಬಿಟ್ಟು ನೀವು ಅಪಪ್ರಚಾರವನ್ನು ದಯವಿಟ್ಟು ಮಾಡಬೇಡಿ. ಅದು ನೀವೇನು ಅಪಪ್ರಚಾರ ಮಾಡಿದರೆ ಅಯ್ಯಪ್ಪನಿಗೆ ಮೂಡ್ತದೆ. ಅಯ್ಯಪ್ಪನ ಪ್ರಮಾಣವಾಗಿ ನಾ ಯಾವುದೋ ಅವ್ಯವಹಾರ ಮಾಡಿಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ.